ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಸೊ ನಾವಿದ್ದೀವಿ ಇವತ್ತು ಧರ್ಮಸ್ಥಳದಲ್ಲಿ. ಏನಿದು ಜರ್ಮನಿಯಿಂದ ಬಂದು ಬರೀ ದೇವಸ್ಥಾನದನ್ನೇ ಸುತ್ತುತ್ತಿದ್ದಾರಲ್ಲ ಅಂತ ಅಂದ್ಕೊಂಡ್ರಾ? ಆ್ಯಕ್ಚುಲಿ ಇಲ್ಲಿಗೆ ಇಂಡಿಯಾಗೆ ಬರೋಕ್ಕೆ ಒಂದು ಮೇಯ್ನ್ ರೀಸನ್ ಅಂತಲೇ ಹೇಳ್ಬೋದು. ತುಂಬ ದಿನ ಆಗಿತ್ತು, ಟೆಂಪಲ್ಗಳಿಗೆಲ್ಲೂ ಹೋಗಿರಲಿಲ್ಲ. ಇಯರ್ಲಿ ಒನ್ಸ್ ಧರ್ಮಸ್ಥಳ, ಶಿರ್ಡಿಯಲ್ಲೆಲ್ಲ ಹೋಗ್ತಿದ್ದು. ಸೊ ಹಾಗಾಗಿ ಈ ಸರಿ ಯಾವ್ಯಾವ ಟೆಂಪಲ್ನ ಮಿಸ್ ಮಾಡ್ಕೊತಿದ್ವಿ ಆ ಟೆಂಪಲ್ಗೆಲ್ಲ ವಿಸಿಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ಬೆಳಿಗ್ಗೆ ದುರ್ಗದಿಂದ ಹೊರಟಿದ್ದು 5:55 ಹೊರಟ್ವಿ. ಇಲ್ಲಿ ಬಂದು ರೀಚ್ ಆಗೋಷ್ಟೊತ್ತಿಗೆ 11:30 ಆಗಿತ್ತು. ಆಮೇಲೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಬನ್ನಿ ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ನಾವು ಉಳ್ಕೊಂಡಿರೋದು ರಜತಾದ್ರಿ ಹೋಟೆಲ್ ಇದೆಯಲ್ಲ, ಇಲ್ಲಿ ಉಳ್ಕೊಂಡಿದ್ದೀವಿ. ಇಲ್ಲಿ ನಾನು ಇವತ್ತು ಧರ್ಮಸ್ಥಳ ಏನು ನೋಡ್ತಿದ್ದೀನಿ, ಇಷ್ಟೊಂದು ಫ್ರೀಯಾಗಿ ಈ ಥರ ಯಾವತ್ತೂ ನೋಡಿರಲಿಲ್ಲ. ತುಂಬ ಸರಿ ಬಂದಿದ್ದೀನಿ, ಮಾತ್ರ ಯಾವತ್ತೂ ಇಷ್ಟೊಂದು ಫ್ರೀ ಆಗಿರೋ ಧರ್ಮಸ್ಥಳ ನೋಡಿರಲಿಲ್ಲ. ಅಷ್ಟು ಫ್ರೀ ಇದೆ. ಯಾಕಂದರೆ ಇವರು ಬೆಳಿಗ್ಗೆ ಮುಡಿ ತೆಗ್ಸಕ್ಕೆ ಹೋದಾಗ ಅಲ್ಲೂ ಜನ ಇರಲಿಲ್ಲಂತೆ, ನದಿ ಹತ್ರ ಹೋದಾಗ ಅಲ್ಲೂ ಕೂಡ ಜನ ಇರಲಿಲ್ವಂತೆ. ಇವಾಗ ಕಾರ್ ಪಾರ್ಕ್ ಮಾಡೋಣ ಅಂತ ಹೇಳಿ ಬಂದ್ವಿ. ಇಲ್ಲೂ ಕೂಡ ವೆಹಿಕಲ್ಸ್ಗಳಿಲ್ಲ. ನೀವು ನೋಡ್ತಿರ್ಬೋದು ಎಷ್ಟು ಫ್ರೀ ಇದೆ ಅಂತ ಹೇಳಿ. ಕೆಲವೊಂದು ಸರಿ ಜಾಗ ಸಿಗದೆ ಏನೋ ಬೇರೆ ಕಡೆ ಹೋಗಿರೋದುಂಟು, ಬಟ್ ಈ ಸರಿ ಅಂತೂ ತುಂಬಾ ಫ್ರೀ ಇದೆ ಧರ್ಮಸ್ಥಳ. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಮುಂಚೆ ದೇವಸ್ಥಾನ ಹತ್ರ ಸಂಜೆ ಆಯಿತು ಅಂದರೆ ಎಷ್ಟು ರಶ್ ಇರ್ತಿತ್ತು. ಇವಾಗ ಎಷ್ಟು ಜನ ಇದ್ದಾರೆ ನೋಡಿ, ಇಲ್ಲಿ ಕೌಂಟೇಬಲ್ ಅಷ್ಟೇ. ಏನಕ್ಕೆ ರೀಸನ್ ಅಂತ ಗೊತ್ತೇ ಆಗ್ತಿಲ್ಲ, ಇಷ್ಟು ಕಡಿಮೆ ಜನ. ಸೀರಿಯಸ್ಲಿ ಯಾವತ್ತೂ ನೋಡಿರಲಿಲ್ಲ. ಈ ಕಡೆ ನೋಡಿ, ಜನನೇ ಇಲ್ಲ. ಧರ್ಮಸ್ಥಳದಲ್ಲಿ ಜನನೇ ಇಲ್ಲ. ದರ್ಶನ ಮುಗಿಸ್ಕೊಂಡು ಇವಾಗ ಬಂದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಮತ್ತು ಇವಾಗ ಪ್ರಸಾದ ತಿನ್ನೋಕ್ಕೆ ಪ್ರಸಾದಾಲಯದ ಕಡೆ ಹೊರಟಿದ್ದೀವಿ. ಬನ್ನಿ ಪ್ರಸಾದ ತಿನ್ಕೊಂಡು ಹೋಗೋಣ. ನನಗನ್ಸೋ ಪ್ರಕಾರ ಧರ್ಮಸ್ಥಳಕ್ಕೆ ಬಂದು ಪ್ರಸಾದ ತಿಂದಿಲ್ಲ ಅಂತ ಹೇಳಿದ್ರೆ ಒಂಥರ ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ನನ್ನ ಅಭಿಪ್ರಾಯ ಅದು. ಪ್ರಸಾದ ತಿಂದೆ ಹೋದರೆ ನನಗೊಂಥರ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಮುಂಚೆ ಎಲ್ಲ ಧರ್ಮಸ್ಥಳಕ್ಕೆ ಬಂದು ಈ ಥರ ದೇವ್ರ ಫೋಟೋ ತೊಗೊಳೋದಾಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನ ಶಾಪಿಂಗ್ ಮಾಡೋದಾಗಿರ್ಬೋದು, ಅದರಲ್ಲಿ ಎಷ್ಟು ಖುಷಿ ಸಿಕ್ತಿತ್ತಲ್ವ. ಬಟ್ ಆ ಖುಷಿ ಇವಾಗ ಸಿಗ್ತಿಲ್ಲ. ನಿಮಗೇನು ಅನಿಸುತ್ತೆ? ನಿಮಗೂ ಕೂಡ ಹಾಗೆ ಅನಿಸುತ್ತಾ? ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಧರ್ಮಸ್ಥಳದಲ್ಲಿ 2ನೇ ದಿನ. ಸೊ ಇವಾಗ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಫಸ್ಟು ಬ್ರೇಕ್ಫಾಸ್ಟ್ ತಿನ್ನಬೇಕು. ಧರ್ಮಸ್ಥಳದಲ್ಲಿ ಬಂದರೆ ಏನು ಸ್ಪೆಷಲ್ ಹೇಳಿ? ಇಲ್ಲಿದು ಸ್ಪೆಷಲ್ ಇದೆಯಲ್ಲ, ಅವಲಕ್ಕಿ ಮತ್ತು ಬನ್ಸು, ಅದೆಲ್ಲ ತಿನ್ನೋ ಪ್ಲ್ಯಾನ್ ಇದೆ ಇವತ್ತು. ಹೋಟೆಲ್ ಎದುರುಗಡೆನೇ ಈ ಹೋಟೆಲ್ ಇದೆ. ಸೊ ಈ ಹೋಟೆಲ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಎಂಥ ಬಿಸಿಲುಂಟು ಮಾರಾಯರೆ ಇಲ್ಲಿ. 9 ಗಂಟೆಗೆ ಸಿಕ್ಕಾಬಟ್ಟೆ ಬಿಸಿಲುಂಟು. ನಮಗಂತೂ ಸಿಕ್ಕಾಬಟ್ಟೆ ಸೆಕೆ ಆಗ್ತಿದೆ ಇಲ್ಲಿ. ಸೊ ತಿಂಡಿ ಮಾಡ್ಕೊಂಡು ಬಂದ್ವಿ. ತಿಂಡಿ ಮಾಡ್ಕೊಂಡು ಬಂದಾದ್ಮೇಲೆ ಇವಾಗ ಉದಯ್ ಅಣ್ಣಪ್ಪನ ದರ್ಶನಕ್ಕೆ ಹೋಗಿದ್ದಾರೆ. ಸೊ ನಾವಿಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದ ಮೇಲೆ ನೆಕ್ಸ್ಟ್ ದೇವಸ್ಥಾನದ ಕಡೆ ಹೊರಡೋಣ. ಐಸ್ ಆ್ಯಪಲ್ ಅಂತೆ ನೋಡಿ, ಇದಕ್ಕೆ ಸಮ್ಮರ್ ಡ್ರಿಂಕ್. ಇದು ತಮಿಳ್ನಾಡಿಂದ ಬರೋದಂತೆ. ತಮಿಳ್ನಾಡಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಳಗಡೆ ನೀರೇನು ಇಲ್ಲ, ಎಲ್ಲ ಡ್ರೈ ಆಗಿದೆ. ಬರೀ ಕಾಯಿ ತಿನ್ಬೇಕಷ್ಟೇ. ಇದು ವಾಟರ್ ಇರಲ್ಲ. ಯಾವುದೇ ದೇವಸ್ಥಾನಕ್ಕೆ ಬಂದ್ರೂ ಸಿಹಂಗೆ ಟಾಯ್ ಶಾಪಿಂಗ್ ಮಾಡ್ಬೇಕು ನೋಡಿ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಆದಮೇಲೆ ಎಲ್ಲ ಕುಕ್ಕೆಗೆ ಹೋಗ್ತಾರೆ. ಒಂದು ಸ್ವಲ್ಪ ದೂರ 20 ಕಿಲೋಮೀಟರ್ ಮುಂದೆ ಬಂದು ಅಲ್ಲಿಂದ ಒಂದು 4 ಕಿಲೋಮೀಟರ್ ಒಳಗಡೆ ಬಂದರೆ ಸೌತಡ್ಕ ಕೂಡ ಇದೆ, ಗಣೇಶ ಟೆಂಪಲ್ ಇದೆ. ಮತ್ತು ಇಲ್ಲಿದ್ದು ಪ್ರಸಾದ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅವಲಕ್ಕಿ ಪ್ರಸಾದ ಬಂದು ತೊಗೊಂಡೋಗಿ, ನೀವು ಮಿಸ್ ಮಾಡ್ದಂಗೆ ಪ್ರಸಾದ ತೊಗೊಂಡೋಗಿ. ದರ್ಶನ ಎಲ್ಲ ಆಯಿತು. ಇವಾಗ ಕುಕ್ಕೆ ಕಡೆ ಹೊರಡೋಣ ಬನ್ನಿ. ಎಷ್ಟು ದಿನ ಆಗಿತ್ತು ಗೊತ್ತಾ ಮಲ್ಲಿಗೆ ಹೂ ಮಾಡಿಕೊಂಡು? ಆಲ್ಮೋಸ್ಟ್ 1 ವರ್ಷ 3 ತಿಂಗಳ ಮೇಲೆ ಆಗಿತ್ತು. ಸೊ ಫೈನಲಿ ಇವತ್ತು ಮಾಡ್ಕೊಂಡಿದ್ದೀನಿ. ಖುಷಿ ಆಗ್ತಿದೆ. ಇಲ್ಲೆಲ್ಲ ರೋಡಲ್ಲಿ ಇವಾಗ ಗೋಡಂಬಿ ಹಣ್ಣು ಮಾರ್ತಾ ಇದ್ದಾರೆ. ಸೊ ಟೇಸ್ಟ್ಗೆ ನೋಡೋಣ ಅಂತ ಹೇಳ್ಬಿಟ್ಟು 1-2 ತೊಗೊತಾ ಇದ್ದೀವಿ. ಹೀಗೆ
ಧರ್ಮಸ್ಥಳದಲ್ಲಿ ಹೇಳೋದು ಮರ್ತೋಯ್ತು ನನಗೆ. ಸೊ ಧರ್ಮಸ್ಥಳದ್ದು ಹಿಸ್ಟ್ರಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ಯಾರು ಕರ್ಕೊಬಂದಿದ್ದು, ಎಲ್ಲಿಂದ ತಗೊಬಂದಿದ್ದು, ಸೊ ಇದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ತಿಳ್ಕೊಬೇಕು ಅಂತ ಹೇಳಿ ನಾನೊಂದು ಆಲ್ರೆಡಿ ವ್ಲಾಗ್ ಮಾಡಿದ್ದೀನಿ. ಅದನ್ನು ಹೋಗಿ ಚೆಕ್ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವಾಗ ಸದ್ಯಕ್ಕೆ ಸೌತಡ್ಕದಿಂದ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಕುಕ್ಕೆಗೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿದು ದರ್ಶನ ಮಾಡೋಣ. ಮತ್ತೆ ನಮ್ಮ ಸಿಎ ನೋಡಿ ಇಲ್ಲಿ ತೋರ್ಸ, ನಾನು ಮಾಡ್ಕೊಂಡೆ ಬಿಡ್ಲಿಲ್ಲ, ನನಗೂ ಬೇಕು ಅಂತ ಹೇಳಿ ಫುಲ್ ಇಡ್ಸ್ಕೊಂಡು ಹೆಂಗ್ ಮಾಡ್ಕೊಂಡಿದ್ದಾಳೆ ನೋಡಿ. ಏನಕ್ಕೆ ಈ ಥರ ಬಟ್ಟೆ ಒಣಗಾಕೊಂಡವ್ರೆ ಅಂತ ಗೊತ್ತಿಲ್ಲ. ಇದನ್ನ ಬಟ್ಟೆ ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟವ್ರು ನೋಡಿ. ಉದ್ದಕ್ಕೂ ಇಲ್ಲಿಂದ ಅಲ್ಲಿವರೆಗೂ ಸುಮ್ಮ ಬಟ್ಟೆಗಳು ಹಾಕೊಂಡು ಹೋಗವ್ರೆ. ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ದರ್ಶನ ಮಾಡಿಕೊಂಡು ಇವಾಗ ಪ್ರಸಾದ ತಿನ್ನೋಕ್ಕೆ ಅಂತ ಬಂದು ಕೂತಿದ್ದೀವಿ. ಇಲ್ಲಿನ ಪ್ರಸಾದ ನೋಡಿ, ಯಾರ್ಯಾರಿಗೆ ಬಾಯಲ್ಲಿ ನೀರು ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ, ಮಿಸ್ ಮಾಡಬೇಡಿ ಆಯಿತಾ. ಯಾಕಂದರೆ ಇಲ್ಲಿನ ಪ್ರಸಾದ ತಿನ್ನೋದೇ ಒಂಥರ ಏನೋ ಅಮೃತ ಇದ್ದಂಗಿರುತ್ತೆ. ಸೊ ಯಾರ್ಯಾರಿಗೆ ಬಾಯಿ ನೀರು ಬರ್ತಿದೆ ಹೇಳಿ. ಮಕ್ಕಳ ಜೊತೆ ಬಂದರೆ ಒಂದು ರೌಂಡು ಶಾಪಿಂಗ್ ಅಂತೂ ಇದ್ದೇ ಇರುತ್ತೆ. ಎಷ್ಟೇ ಬಿಸಿಲಿರಲಿ ಈ ಅಂಗಡಿಗಳಿಗೆ ವಿಸಿಟ್ ಕೊಡದೆ ಅಂತೂ ಹೋಗಂಗಿಲ್ಲ. ಫೈನಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಕೂಡ ಆಯ್ತು. ಸಿಕ್ಕಾಬಟ್ಟೆ ಬಿಸಿಲಿದೆ ಮಾತ್ರ. ತುಂಬಾ ದಿನದಿಂದ ಕೇಳ್ತಿದ್ದಂತ ಒಂದು ಸ್ಪೆಷಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಅಂತ ಗೆಸ್ ಮಾಡ್ತಾ ಇರಿ. ನಾನು ಅಲ್ಲಿಗೆ ಕರ್ಕೊಂಡು ಹೋಗಿ ನಿಮ್ಮನ್ನ ತೋರಿಸ್ತೀನಿ ಆ ಸ್ಪೆಷಲ್ ಪ್ಲೇಸ್ ನ. ನಾವಿವಾಗ ಬಿಸ್ಲೆಘಾಟ್ ಮೇಲೆ ಹೋಗ್ತಾ ಇದ್ದೀವಿ. ಎಷ್ಟು ಬಿಸಿಲಿದ್ರೂ ಬಿಸ್ಲೆಘಾಟ್ ಎಷ್ಟು ಹಸಿರಾಗಿದೆ ನೋಡಿ. ಹಾಗೆ ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಮತ್ತು ತುಂಬಾ ಏನೋ ಮಂಗಗಳಿದ್ದಾವೆ. ಎಲ್ಲ ಬಂದು ಇದಕ್ಕೆ ಬಾಳೆಹಣ್ಣೆಲ್ಲ ಕೊಟ್ಟು ಹೋಗ್ತಿದ್ರು. ತುಂಬಾ ಒಂಥರ ಕೂಲಾಗಿತ್ತು. ಇವಾಗ ನಾವು ಸುಬ್ರಹ್ಮಣ್ಯದಿಂದ ನಾವು ಹೋಗ್ತಿರೋ ಊರಿಗೆ ಏನೋ ಬಿಸ್ಲೆಘಾಟ್ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ಮಲಗ್ಬಿಟ್ಟಿದೆ. ಸೊ ಇವಾಗ ಕಾಫಿ ತೋಟ ಎಲ್ಲ ಸಿಕ್ತು. ಸೊ ಹಂಗಾಗಿ ನಿಮಗೆ ತೋರಿಸೋಣ ಅಂತ ನಿಲ್ಸಿದ್ವಿ. ನಾನಿವಾಗ ಒಂದು ಕಾಫಿ ಎಸ್ಟೇಟಲ್ಲಿ ಇದ್ದೀನಿ. ನಮ್ದಲ್ಲ, ಯಾರ್ದು ಬೇರೆಯವ್ರದ್ದು. ಸುಮ್ಮನೆ ಬಂದೆ ಅಷ್ಟಿದೆ, ಚೆನ್ನಾಗಿತ್ತಲ್ಲ ಅಂತ ಹೇಳಿ. ಸೊ ಗೆಸ್ ಮಾಡ್ತಾ ಇರಿ ಯಾವ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ನೋಡಿ ಹೊರಗಡೆ ಎಲ್ಲ ಕಾಫಿ ಮಧ್ಯೆ ಮೆಣಸು ಹಾಕಿದ್ದಾರೆ. ಹಳಸಿನ ಗಿಡ ಇದೆ. ಇದು ಮೆಣಸು ಗಿಡ. ಮೆಣಸು ಇವಾಗ ಬಿಟ್ಟಿಲ್ಲ. ಕಾಫಿ ಬಿಟ್ಟರೆ ಆ ಕಡೆ ಏನು ಹಾಕಿದ್ದಾರೆ ನೋಡೋಣ ಬನ್ನಿ. ಅಲ್ಲಿ ನೋಡಿ, ಅಲ್ಲೆಲ್ಲ ಮಧ್ಯ ಒಂದು ಹಲಸಿನ ಮರ ಇದೆ. ಹಾಗೆ ಬಾಳೆ ಗಿಡ ಕೂಡ ಹಾಕಿದ್ದಾರೆ. ಎಷ್ಟು ಚಂದ ಅಲ್ಲ ಕಾಫಿ ತೋಟದ ಮಧ್ಯೆ ಹೋಗೋದು. ಇಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಿಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ನನ್ನ ಒಂದು ಸ್ಪೆಷಲ್ ಪ್ಲೇಸ್ನ ನೋಡೋದಕ್ಕೆ ರೆಡಿಯಾಗಿರಿ.